ನೆಕ್ಸ್ಟ್ 27th ಕ್ವಶನ್ ಹೇಳ್ದೆ ನಾನು. 2 pillars ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ ಇದೆ ನೋಡ್ಕೊಳ್ರಿ. ಫಸ್ಟ್ ಫಿಗರ್ ಹಾಕೋಬೇಕು. ಫಿಗರಿಗೆ ಮಾರ್ಕ್ಸ್ ಇರುತ್ತೆ. ಫಿಗರ್ ಹಾಕೊಂಡು ಎ ಬಿ ಮತ್ತೆ ಸಿ ಡಿ ಗೆ ಹೈಟ್ ಅಂತ ಕರಿತೀವಿ. ಎಚ್ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು. ನಾವು ಹೈಟ್ ಅನ್ನೇ ಕಂಡುಹಿಡಿಬೇಕು. ಅದರಿಂದ ಕ್ವಶನ್ ಮಾರ್ಕ್ ಹಾಕ್ರಿ. ಬಿ ಡಿ ಇಸ್ ಈಕ್ವಲ್ ಟು ವಿಡ್ತ್ ಆಫ್ ದ ರೋಡ್ ಎಷ್ಟು ಕೊಟ್ಟಿದ್ದಾರೆ ಅವರು 100 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂ ಇಸ್ ದ ಪಾಯಿಂಟ್ ಆನ್ ದ ರೋಡ್. ಎಂ ಅಂತಕ್ಕಂಥದ್ದು ಬಿ ಡಿ ಒಳಗೆ ಇರ್ತಕ್ಕಂತ ಒಂದು ಪಾಯಿಂಟ್. ಆದ್ರಿಂದ ನಾವು ಬಿ ಎಂ ಅನ್ನ ಎಕ್ಸ್ ಅನ್ಕೊಂಡ್ರೆ ಇದು ಟೋಟಲ್ 100 ಆಗಿರೋದಕ್ಕೆ ಇದು ಎಂ ಡಿ ಎಷ್ಟಾಗುತ್ತೆ 100 ಮೈನಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಎ ಎಂ ಬಿ ಆಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ಎ ಎಂ ಬಿ ಆಂಗಲ್ ಇಸ್ ಈಕ್ವಲ್ ಟು ಎಷ್ಟು 60 ಡಿಗ್ರಿ ಇದೆ. ನೆಕ್ಸ್ಟ್ ಸಿ ಎಂ ಡಿ ಆಂಗಲ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ 30 ಡಿಗ್ರಿ ಇದೆ. ಸಿ ಎಂ ಡಿ ಆಂಗಲ್ 30 ಡಿಗ್ರಿ ಇದೆ. ಇಷ್ಟನ್ನ ನೀವು ಬರ್ಕೋಬೇಕು. ಬರ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಏನನ್ನ ಕಂಡುಹಿಡಬೇಕು, ನಾವು ಹೈಟ್ ಅನ್ನ ಕಂಡುಹಿಡಬೇಕು. ಹೈಟ್ ಅನ್ನ ಕಂಡುಹಿಡಿಬೇಕಾದ್ರೆ ನೆಕ್ಸ್ಟ್ ಏನ್ ಬರ್ಕೊಂತೀರಾ, ಎ ಬಿ ಎಂ ಟ್ರ್ಯಾಂಗಲ್ ಅಲ್ಲಿ ಯಾವ ಟ್ರ್ಯಾಂಗಲ್ ತಗೋಬೇಕು, ಇಲ್ಲಿ 90 ಡಿಗ್ರಿ ಬರೋದು ಅಂದ್ರೆ ಯಾವ ಟ್ರ್ಯಾಂಗಲ್ ತಗೋಬೇಕು, ಎ ಬಿ ಎಂ ಟ್ರ್ಯಾಂಗಲ್ ಅಲ್ಲಿ ಆಂಗಲ್ ಬಿ ಎಷ್ಟಿದೆ 90 ಡಿಗ್ರಿ ಇದೆ. ನಾವು ಅದನ್ನ ತಗೊಂಡಾಗ ಇದು ಟ್ಯಾನ್ ಹಾಕೋಬೇಕು. ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಟ್ಯಾನ್ 60 ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಎಂ. ಎ ಬಿ ಬೈ ಬಿ ಎಂ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೆಚ್ ಬೈ ಎಕ್ಸ್ ಆಗುತ್ತೆ. ಹೆಚ್ ಬೈ ಎಕ್ಸ್ ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಎಷ್ಟು √3. √3 ಇಸ್ ಈಕ್ವಲ್ ಟು ಹೆಚ್ ಬೈ ಎಕ್ಸ್ ಆದಾಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, √3 ಇಂಟು ಎಕ್ಸ್ ಬರುತ್ತೆ. ಇದು ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಇನ್ನೊಂದು ಈ ಕಡೆಗಿರೋ ಟ್ರಯಾಂಗಲ್ ಯಾವುದು, ಸಿ ಎಂ ಡಿ ಟ್ರಯಾಂಗಲ್. ಸಿ ಎಂ ಡಿ ಟ್ರಯಾಂಗಲ್ ತಗೊಂಡಾಗ ನಾನು ಏನ್ ಹಾಕೋಬೇಕು, 1/√3 ಟ್ಯಾನ್ 30 ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಟ್ಯಾನ್ 30 ಕೊಟ್ಟಿರೋದಕ್ಕೆ ಎಷ್ಟು ಬರುತ್ತೆ 1/√3 ಬರುತ್ತೆ. 1/√3 ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ 100 ಮೈನಸ್ ಎಕ್ಸ್ ಆಗುತ್ತೆ. 100 ಮೈನಸ್ ಎಕ್ಸ್ ಆಗುತ್ತೆ. ದೇರ್ಫೋರ್ ಹೆಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಹೆಚ್ ಜೊತೆ ಬರೋ ಕೋಎಫಿಷಿಯಂಟ್ ಯಾವುದು √3. ಆದ್ರಿಂದ 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು ಬರೀತೀರಾ, √3 ಬರೀತೀರಾ. ಇದು ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 1 ಮತ್ತೆ 2 ನ ಸಪರೇಟ್ ಆಗಿ ಬರ್ಕೊಂಡು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಏನ್ ಬರೋದು, ಎಕ್ಸ್ ವ್ಯಾಲ್ಯೂ ಬರುತ್ತೆ. ಈ ಕಡೆ ಬರೀತೀನಿ. ಈಕ್ವೇಶನ್ ನಂಬರ್ 1 ಏನಿದೆ, ಫಸ್ಟ್ ಈಕ್ವೇಶನ್ ನಂಬರ್ 1 ಏನಿತ್ತು, ಹೆಚ್ ಇಸ್ ಈಕ್ವಲ್ ಟು √3 ಎಕ್ಸ್ ಇತ್ತು. √3 ಎಕ್ಸ್ ಇಸ್ ಈಕ್ವಲ್ ಟು ಈಕ್ವೇಶನ್ ನಂಬರ್ 2 ಏನಿದೆ 100 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು √3 ಇದೆ. ಅವಾಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಇಂಟು √3 1 3 ಆಗುತ್ತೆ. 3x is equal to 100 minus x ಆಗುತ್ತೆ. therefore minus x ಈ ಕಡೆ ಬಂದ್ರೆ plus x, 4x is equal to 100. therefore x is equal to 100 divided by 4 ಅಂದ್ರೆ x is equal to ಎಷ್ಟು ಬರುತ್ತೆ 25 ಬರುತ್ತೆ. x is equal to ಎಷ್ಟು ಬರುತ್ತೆ, ಆನ್ಸರ್ 25 ಮೀಟರ್ ಬರುತ್ತೆ. ನಾವು h is equal to √3x ಇದ್ದಾಗ ನಮಗೆ ಈಕ್ವೇಶನ್ ಇದ್ದಿದ್ದೇನು, h is equal to √3 into x ಇತ್ತು. h ವ್ಯಾಲ್ಯೂ ಕೇಳಿದ್ದಾರೆ. √3 into x ಇದ್ದಾಗ √3 into ಎಷ್ಟು ಹಾಕೋಬೇಕು 25 ಹಾಕೊಂಡಾಗ ನಮಗೆ 25 √3 ಬರುತ್ತೆ. ಅಥವಾ √3 ಆನ್ಸರ್ 1.73 ಇದೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ 43.3 ಮೀಟರ್ ಬರುತ್ತೆ. ಇದು h ವ್ಯಾಲ್ಯೂ ನನಗೆ ಕೇಳಿರೋದು. ಆದ್ರಿಂದ h is equal to ಎಷ್ಟು 43.3 ಮೀಟರ್. ನೆಕ್ಸ್ಟ್ 28th ಕ್ವಶನ್ ಅಲ್ಲಿ -4,0 4,0 are the vertices of the equilateral triangle ಅಂದ್ರೆ 2 sides are equal. ನೀವು ಫಿಗರ್ ಹಾಕೊಂಡ್ರೆ ಪ್ರಾಬ್ಲಮ್ ಮಾಡಕ್ ಬರೋದು. ಯಾಕಂದ್ರೆ 2 ವರ್ಟಿಸಿಸ್ ಕೊಟ್ಟಿದ್ದಾರೆ, 3rd ವರ್ಟಿಸಿಸ್ ಕೊಟ್ಟಿಲ್ಲ ಅವರು, ಅದನ್ನ ನಾವು ಕಂಡುಹಿಡಿಬೇಕು. ನೀವು ಟ್ರಯಾಂಗಲ್ ಹಾಕಿದ್ರೆ ABC ಟ್ರಯಾಂಗಲ್ ಅಲ್ಲಿ A ಎಷ್ಟು ಕೊಟ್ಟಿದ್ದಾರೆ -4,0 ಕೊಟ್ಟಿದ್ದಾರೆ, B ಎಷ್ಟು ಕೊಟ್ಟಿದ್ದಾರೆ 4,0 ಕೊಟ್ಟಿದ್ದಾರೆ. ನನಗೆ 3rd ಗೊತ್ತಿಲ್ಲ, ಅದಕ್ಕೆ ನಾನು ಏನಂತ ಇಟ್ಕೋಬೇಕು x ಮತ್ತೆ y ಅಂತ ಇಟ್ಕೋಬೇಕು. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ನನಗೆ ಸೈಡ್ಸ್ ಎಲ್ಲ ಈಕ್ವಲ್ ಅಂತ ಗೊತ್ತಿದೆ. AB is equal to BC is equal to CA. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ AB is equal to BC is equal to CA. ಫಸ್ಟ್ ಏನ್ ತಗೋಬೇಕು, AC is equal to BC ತಗೋಬೇಕು. AC is equal to BC ತಗೊಂಡಾಗ ನಾವು ಏನ್ ಹಾಕೋಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಬೇಕು. x2 minus x1 whole square plus y2 minus y1 whole square. ನಮಗೆ A ಕೋಆರ್ಡಿನೇಟ್ಸ್ ಗೊತ್ತು, -4,0, C ದೇನು ಗೊತ್ತಿಲ್ಲ x, y. ನೆಕ್ಸ್ಟ್ B ದೇನು ನನಗೆ
4, 0. ನೆಕ್ಸ್ಟ್ ಸಿ ಗೊತ್ತಿಲ್ಲ x, y. ಎಲ್ಲ ಪಾಯಿಂಟ್ಸ್ ಅನ್ನ ಬರ್ಕೊಂಡು ನಾನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡಾಗ ಡಿಸ್ಟೆನ್ಸ್ ಫಾರ್ಮುಲಾ x2 minus x1 whole square plus y2 minus y1 whole square. That is equal to root on ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x plus 4 whole square x plus 4 whole square plus y minus 0 whole square. That is equal to ಇದು a plus b whole square ಆಗುತ್ತೆ. ಈ ಕಡೆ ಇನ್ನೊಂದು ಇಕ್ವೇಶನ್ ab is equal to ac is equal to bc ಅಂದಾಗ ac ಬರ್ಕೊಂಡಿದ್ದೀನಿ. ಅದೇ ತರ ಮತ್ತೆ ಈ ಕಡೆಗೆ ಏನ್ ಬರ್ಕೋಬೇಕು bc ಬರ್ಕೋಬೇಕು. bc ಬರ್ಕೊಂಡಾಗ x minus 4 whole square plus y minus 0 whole square. That is equal to ಏನಾಗುತ್ತೆ a plus b whole square a square plus b square plus 2ab 4 2s are 8x plus ಇದು ಒಂದು 0 ಆಗೋದ್ರಿಂದ ಬರೀ y square ಮಾತ್ರ ಉಳಿಯುತ್ತೆ. ರೂಟ್ ಎರಡು ಕಡೆಗೂ LHS RHS ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಇಲ್ಲೇ ಉಳಿಯುತ್ತೆ x square plus 16 ಇಲ್ಲಿ minus 8x ಆಗುತ್ತೆ. ಇದು a minus b whole square minus 8x plus y square plus y square plus y square ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. x square ಕ್ಯಾನ್ಸಲ್ ಆಗುತ್ತೆ. ಬರೀ ಏನ್ ಉಳಿಯುತ್ತೆ ನನಗೆ 8x. ಈ ಕಡೆಗೆ ಏನ್ ಉಳಿಯುತ್ತೆ 8x. ಈ ಕಡೆಗೂ minus 8x ಈ ಕಡೆ ಬಂದ್ರೆ plus 8x. ಉಳಿದಿರೋ ನಂಬರ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟು 0. x square ಹೋಗುತ್ತೆ 16 ಹೋಗುತ್ತೆ y square ಹೋಗುತ್ತೆ. ಆದ್ರಿಂದ 8x plus 8x ಅಂದ್ರೆ 16x is equal to 0. Therefore x is equal to 0 divided by 16. ಆದ್ರಿಂದ x is equal to ಏನ್ ಬರಿಬೇಕು 0 ಬರಿಬೇಕು. ನೆಕ್ಸ್ಟ್ AB is equal to AC ಮಾಡ್ಕೊಂಡಾಗ AB is equal to AC ಮಾಡ್ಕೊಂಡಾಗ ಫಾರ್ಮುಲಾ ಪ್ರತಿ ಸಲ ಬರೀ ಅವಶ್ಯಕತೆ ಇಲ್ಲ, ಒಂದ್ಸಲಿ ಬರ್ದಿದ್ರೆ ಸಾಕು. AB is equal to AC ಮಾಡ್ಕೊಂಡಾಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ನಿಮಗೆ ಗೊತ್ತಿದೆ A ವರ್ಟಿಸಿಸ್ ಯಾವುದು -4, 0, B ವರ್ಟಿಸಿಸ್ ಯಾವುದು 4, 0, C ವರ್ಟಿಸಿಸ್ x, y. ಅದ್ರ ಪ್ರಕಾರ AB ಬರ್ಕೊಂಡಾಗ x1 y1 ಬರ್ಕೋಬೇಕು, AC ಬರ್ಕೊಂಡಾಗ x1 y1 ಬರ್ಕೋಬೇಕು. ಈಗ AB is equal to AC ಅಂದ್ರೆ AB ಗೆ ಒಂದ್ಸಲಿ ಮಾಡ್ಬೇಕು, AC ಗೆ ಒಂದ್ಸಲಿ ಮಾಡ್ಬೇಕು. AB ಗೆ ಮಾಡಿದಾಗ ಏನಾಗುತ್ತೆ 4 plus 4 whole square plus 0 is equal to AC ಗೆ ಮಾಡಿದಾಗ x plus 4 whole square minus plus y minus 0 whole square. ಇದು ಎಷ್ಟು ಬರುತ್ತೆ 4 plus 4 ಅಂದ್ರೆ ಎಷ್ಟು 8 8 8 ಎಷ್ಟು 64. That is equal to 64 is equal to x square. ಇಲ್ಲಿ ರೂಟ್ ಎರಡು ಕಡೆಗೂ ಏನಾಗುತ್ತೆ ತಾನೇ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ರೂಟ್ ನ ಇಟ್ಕೊಳಕ್ ಹೋಗ್ಬೇಡ್ರಿ. ಪ್ಲಸ್ 4 plus 4 ಅಂದ್ರೆ ಎಷ್ಟು 8 square ಅಂದ್ರೆ ಎಷ್ಟು 64. ಪ್ರತಿ ಸಲಿ ಪಾಯಿಂಟ್ಸ್ ಅನ್ನ ನಾನು ಬರ್ದಿಲ್ಲ, ಈಕ್ವೇಶನ್ ಅನ್ನ ಬರ್ಕೊಂಡಾಗ a ವರ್ಟಿಸಿಸ್ ಬರ್ಕೊಂಡು x1 y1, AB ಬರ್ಕೊಂಡು x1 y1 ಬರ್ಕೋಬೇಕು, AC ಬರ್ಕೊಂಡು x1 y1 ಬರ್ಕೋಬೇಕು. A ಗೆ ಗೊತ್ತಿದೆ ನಿಮ್ಗೆ, B ಗೆ ಗೊತ್ತಿದೆ ಮತ್ತೆ C ಗೆ ಗೊತ್ತಿದೆ. ಒಂದ್ಸಲಿ ಫಾರ್ಮುಲಾ ಹಾಕಿದ್ರೆ ಸಾಕು. x square plus 16 plus 8x plus y square. ಈಗ ನಾವು ಇದನ್ನ ಈ ಕಡೆ ತಗೊಂಡು ಬಂದ್ರೆ ಏನಾಗುತ್ತೆ x square plus y square plus 8x plus 64. ಈ ಕಡೆ ಬಂದ್ರೆ ಏನಾಗುತ್ತೆ -64 ಆಗುತ್ತೆ. ಅಥವಾ ಇದನ್ನ ಈ ಕಡೆ ತಗೊಂಡು ಬರ್ಬೋದು, ಅದನ್ನ ಆ ಕಡೆ ತಗೊಂಡು ಬರ್ಬೋದು. ಇದೇ ಇಲ್ಲಿ ಇರ್ಲಿ x square plus y square plus 8x is equal to 64 minus 16. 64 ಅಲ್ಲಿ 16 ಹೋದ್ರೆ ಎಷ್ಟು 48. x square plus y square plus 8x is equal to ಎಷ್ಟು 48. ಇಲ್ಲಿ ನನಗೆ x is equal to 0 ಬಂದಿರೋದ್ರಿಂದ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 square plus y square plus 8 into 0 is equal to ಎಷ್ಟು 48. Therefore y square is equal to ಎಷ್ಟು 48. 0 ದಿಂದ ಮಲ್ಟಿಪ್ಲೈ ಮಾಡಿದ್ರೆ 8 into 0 ಏನಾಗುತ್ತೆ 0 ಆಗುತ್ತೆ. ಆದ್ದರಿಂದ y square is equal to ಎಷ್ಟು 48. Therefore y is equal to plus or minus root on 48. 48 ಗೆ ಸ್ಕ್ವೇರ್ ರೂಟ್ ಇಲ್ಲ ಆದ್ರಿಂದ ಇದನ್ನ ಹಂಗೆ ಇಟ್ಕೊಳ್ರಿ. Therefore y is equal to ಎಷ್ಟು root on 48. ನೆಕ್ಸ್ಟ್ ಇದು ಎಷ್ಟನೇ ಕ್ವಶನ್ ಮಾಡಿದ್ ನಾನು
ನಿಮ್ಗೆ 28 ಮಾಡಿದ್ದು. 28 ಆದ್ಮೇಲೆ ನೆಕ್ಸ್ಟ್ 29ಗೆ ನಮ್ಗೆ ಏನ್ ಕೇಳಿದ್ದಾರೆ, ಮೀನ್ ಕೇಳಿದ್ದಾರೆ. ಇದರಲ್ಲಿ ಚಾಯ್ಸ್ ಕ್ವಶನ್ ಇತ್ತು. ಇದಕ್ಕೆ ಒಂದು ಚಾಯ್ಸ್ ಕ್ವಶನ್ ಕೋಆರ್ಡಿನೇಟ್ ಜಾಮೆಟ್ರಿ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳಿದ್ದಾರೆ, ಒಂದು ಟ್ರಯಾಂಗಲ್ ಅಲ್ಲಿ ವರ್ಟಿಸಿಸ್ ಕೊಟ್ಬಿಟ್ಟು ನಮ್ಗೆ ಮಿಡ್ ಪಾಯಿಂಟ್ ಅನ್ನ ಕೇಳಿದ್ದಾರೆ. ಮಿಡ್ ಪಾಯಿಂಟ್ ಅನ್ನ ಕೇಳ್ಬಿಟ್ಟು ಶೋ ದಟ್ 2xy ಇಸ್ ಈಕ್ವಲ್ ಟು QR ಅಂತ ಕೇಳಿದ್ದಾರೆ. ಫಸ್ಟ್ ಫಿಗರ್ ಬರ್ಕೊಳ್ರಿ. ವರ್ಟಿಸಿಸ್ ಹಾಕ್ಬೇಕಂದ್ರೆ ಫಿಗರ್ ಬರ್ಕೋಬೇಕು. ಯಾವ ಫಿಗರ್? PQR ಟ್ರಯಾಂಗಲ್ ಅಲ್ಲಿ P ಏನು -3, 2, Q ಏನು -1, -4, ನೆಕ್ಸ್ಟ್ R ಏನು 5, 2. ಇದ್ರೊಳಗೆ ನಾನು ಏನ್ ಮಾಡ್ಬೇಕು, ಫಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡ್ಕೊಳ್ರಿ. x ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಏನು, x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದಕ್ಕೆ ನಾನು ವ್ಯಾಲ್ಯೂಸ್ ಅನ್ನ ಹಾಕಿದಾಗ x1 y1, x2 y2. ನೀವು ಅದನ್ನ ಫಸ್ಟ್ ಬರ್ಕೋಬಹುದು, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. -3 ಪ್ಲಸ್ ಆಫ್ -1 ಡಿವೈಡೆಡ್ ಬೈ 2 ಕಾಮ ಹಾಕ್ಬಿಟ್ಟು 2 ಪ್ಲಸ್ ಆಫ್ -4 ಡಿವೈಡೆಡ್ ಬೈ ಎಷ್ಟು 2. ದಟ್ ಈಸ್ ಈಕ್ವಲ್ ಟು -3 ಪ್ಲಸ್ ಇಂಟು ಮೈನಸ್ -1 ಅಂದ್ರೆ -4/2 -2/2. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, P of x, y ಅಂದ್ರೆ -2, -y ಬರುತ್ತೆ. ನೆಕ್ಸ್ಟ್ y of xy ಅಂತಂದ್ರೆ ಫಾರ್ಮುಲಾ ಹಾಕಿದ್ರೆ ಎಷ್ಟು ಬರುತ್ತೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ -3 ಪ್ಲಸ್ 5 ಡಿವೈಡೆಡ್ ಬೈ 2, 2 ಪ್ಲಸ್ 2 ಡಿವೈಡೆಡ್ ಬೈ 2. ದಟ್ ಈಸ್ ಈಕ್ವಲ್ ಟು 5 ಅಲ್ಲಿ 3 ಹೋದ್ರೆ ಎಷ್ಟು 2, 2/2 ಅಂದ್ರೆ ಎಷ್ಟು 1, 2 ಪ್ಲಸ್ 2 ಅಂದ್ರೆ ಎಷ್ಟು 4, 4/2 ಅಂದ್ರೆ ಎಷ್ಟು 1, 1, 2. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು QR ಮಾಡ್ಕೋಬೇಕು. QR ಮಾಡಿದಾಗ ಫಾರ್ಮುಲಾ ಹಾಕ್ರಿ. QR ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬೇಕು. x2 minus x1 whole square plus y2 minus y1 whole square. 5 minus -1 whole square plus 2 into minus of -4 whole square. That is equal to root on 5 plus 1 whole square plus 2 into minus plus ಆದ್ರಿಂದ 2 plus 4 whole square. That is equal to ಎಷ್ಟು ಬರುತ್ತೆ, 6 square plus 6 square ಅಂದ್ರೆ 6 6 ಎಷ್ಟು 36 plus 36. That is equal to ಎಷ್ಟು ಬರುತ್ತೆ, root on 72 ಬರುತ್ತೆ. root on 72. ನೆಕ್ಸ್ಟ್ ರೂಟ್ ಆನ್ 72ಗೆ ನನಗೆ ಸ್ಕ್ವೇರ್ ರೂಟ್ ಇಲ್ಲ, ಆದ್ರಿಂದ ಅದಕ್ಕೆ ಏನ್ ಬರಿಬೇಕು ನಾನು, QR is equal to 6√2 ಅಂತ ಬರೀರಿ, ಅಥವಾ √72. QR is equal to √72. ನೆಕ್ಸ್ಟ್ therefore XY is equal to, ಲಾಸ್ಟ್ ಸ್ಟೆಪ್ ಅಲ್ಲಿ XY is equal to ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ರೂಟ್ ಆನ್ -2 -1 whole square -2 -1 whole square plus -1 -2 whole square. That is equal to ಎಷ್ಟಾಗುತ್ತೆ, root on -3 whole square plus -3 whole square. That is equal to √18. √18 ಅನ್ನು ತೆಗೆದ್ರೆ ಎಷ್ಟು ಬರುತ್ತೆ, 2√2 ಬರುತ್ತೆ. Therefore 2xy is equal to QR. ಅವ್ರು ಕೇಳಿರೋದು ನಮ್ಗೆ LHS is equal to RHS ಟ್ಯಾಲಿ ಮಾಡಬೇಕು. 2 into xy ಅಂದ್ರೆ ಎಷ್ಟು, 3√2. QR ಅಂದ್ರೆ ಎಷ್ಟು, 2√6√2. That is equal to ನನಗೆ ಎಷ್ಟು ಬರುತ್ತೆ, 6√2 is equal to 6√2. Therefore LHS is equal to RHS. ನೆಕ್ಸ್ಟ್ ಇದಾದ್ಮೇಲೆ ನನಗೆ ಮೀನ್ ಕೇಳಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೀನ್ ಮತ್ತೆ ಮೀಡಿಯನ್ ಮತ್ತೆ ಮೋಡ್ ಅಲ್ಲಿ ಯಾವ್ದಾದ್ರು 2 ಕೊಟ್ಟು ಸಾಯ್ಸ್ ಅನ್ನ ಕೇಳಿದ್ದಾರೆ. ಇಲ್ಲಿ ನನ್ಗೆ ಯಾವ್ದು ಕೇಳಿದ್ದಾರೆ, ಅವರು ಮೀನ್ ಕೇಳಿದ್ದಾರೆ. ಮೀನ್ ಅಲ್ಲಿ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿಲ್ಲ, ಅಬ್ಸರ್ವ್ ಮಾಡ್ಕೊಳ್ರಿ. ಕ್ಲಾಸ್ ಇಂಟರ್ವೆಲ್ ಕೊಟ್ಟಿದ್ರೆ ನೀವು ಫ್ರೀಕ್ವೆನ್ಸಿ ಮಾಡ್ಬೇಕಾಗಿತ್ತು, ಮಿಡ್ ಪಾಯಿಂಟ್ ಕಂಡುಹಿಡಬೇಕಾಗಿತ್ತು.
ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿಲ್ಲ, ವೆಯ್ಟ್ ಮತ್ತೆ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 67, 70, 72, ನೆಕ್ಸ್ಟ್ ಎಷ್ಟು 73, 75. ಇದಕ್ಕೆ ನನಗೆ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ? 4, 3, 2, 2, 1. ಇಲ್ಲಿ ನಾನು ಮಿಡ್ ಪಾಯಿಂಟ್ ಮಾಡ್ಕೊಳಕ್ಕೆ ನಮ್ಗೆ ಕ್ಲಾಸ್ ಇಂಟರ್ವೆಲ್ ಕೇಳಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಕೇಳಿಲ್ಲ ಅಂತಂದ್ರೆ ಇದು ಫ್ರೀ, ಇದು ಇರಲ್ಲ, ಮಿಡ್ ಪಾಯಿಂಟ್ ಇರಲ್ಲ. ಸಮೇಷನ್ ಆಫ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎಲ್ ಇಷ್ಟೇ ಮಾಡಬೇಕು. ಸಮೇಷನ್ ಆಫ್ ಸಿಗ್ಮಾ ಎಕ್ಸ್ ಇಂಟು ಎಫ್ ಎಕ್ಸ್ ಡಿವೈಡೆಡ್ ಬೈ ಎಲ್ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇನೆ. 67 ಇಂಟು 4 ಮಲ್ಟಿಪ್ಲೈ ಮಾಡಿದ್ರೆ 268. ನೆಕ್ಸ್ಟ್ 210 ಬರುತ್ತೆ. ನೆಕ್ಸ್ಟ್ 144 ಬರುತ್ತೆ. ನೆಕ್ಸ್ಟ್ 146 ಬರುತ್ತೆ. ನೆಕ್ಸ್ಟ್ 75 ಬರುತ್ತೆ. ಇದನ್ನ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಆಡ್ ಮಾಡಿದಾಗ 843 ಬರುತ್ತೆ. 843 by 12 ಬಂದ್ರೆ ಎಷ್ಟು ಬರುತ್ತೆ? 70.25 ಬರುತ್ತೆ. 70.25 ಡೈರೆಕ್ಟ್ ಆಗಿ ಮಾಡ್ಬೇಕು ಇದನ್ನ. ಇಲ್ಲಿ ಮಿಡ್ ಪಾಯಿಂಟ್ ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಆದ್ರಿಂದ ಮೀನ್ ಮತ್ತೆ ಮೀಡಿಯನ್ ಕೊಟ್ಟಿದ್ದಾರೆ, ನಾನು ಮೀನ್ ತೋರಿಸಿದೆ. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಯಾವ್ದು ಕೊಟ್ಟಿದ್ದಾರೆ? ಮೀಡಿಯನ್ ಕೊಟ್ಟಿದ್ದಾರೆ. ಚಾಯ್ಸ್ ಲೆಕ್ಕ ಯಾವ್ದು ಕೊಟ್ಟಿದ್ದಾರೆ? ಮೀಡಿಯನ್ ಕೊಟ್ಟಿದ್ದಾರೆ. ಮೀಡಿಯನ್ ಮಾಡ್ಬೇಕಾದ್ರೆ ಟೇಬಲ್ ಏನ್ ಕೊಟ್ಟಿದ್ದಾರೆ? 0 to 10, 0 to 10, ನೆಕ್ಸ್ಟ್ 10 to 20, 10 to 20, 20 to 30, 30 to 40, 40 to 50, 40 to 50 ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಏನ್ ಕೊಟ್ಟಿದ್ದಾರೆ ನನಗೆ? ಫಸ್ಟ್ ಒನ್ 5, 15, ನೆಕ್ಸ್ಟ್ 30, 8, 2. ಇದಕ್ಕೆ ಫಸ್ಟ್ ಮೀಡಿಯನ್ ಅಲ್ಲಿ ಸಿ ಎಫ್ ಮಾಡ್ಕೋಬೇಕು. ಸಿ ಎಫ್ ಮಾಡ್ಕೊಂಡಾಗ 15 ಪ್ಲಸ್ 5 ಅಂದ್ರೆ ಎಷ್ಟು? 20, 20 ಪ್ಲಸ್ 30 ಅಂದ್ರೆ ಎಷ್ಟು? 50, 50 ಪ್ಲಸ್ 8 ಅಂದ್ರೆ ಎಷ್ಟು? 58, 58 ಪ್ಲಸ್ 2 ಅಂದ್ರೆ ಎಷ್ಟು? 60. ಇಲ್ಲಿ 60 ಬಂದ್ಮೇಲೆ n is equal to 60 ಅಂದ್ರೆ n/2 is equal to 60/2 ಅಂದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ. ನೀವು 30 ನ ಸಿ ಎಫ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. 5 ಅಲ್ಲಿ ಬರಲ್ಲ, 20 ಅಲ್ಲಿ ಬರಲ್ಲ, 50 ಒಳಗೆ ಬರುತ್ತೆ. ಎಲ್ಲಿ ಬರುತ್ತೆ? ನನಗೆ 50 ಲಿ ಬರುತ್ತೆ. ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಎಲ್ ಬರಿಬೇಕು, ಸಿ ಎಫ್ ಬರಿಬೇಕು, ಎಫ್ ಬರಿಬೇಕು, ಮತ್ತೆ ಹೆಚ್ ಬರಿಬೇಕು. 50 ಬಂದಿದೆ ಅಂದಾಗ ಲೋವರ್ ಲಿಮಿಟ್ ಎಷ್ಟು ಬರೀತೀರಾ? 20 ಬರೀತೀರಾ. ಇದಕ್ಕೆ ಬರ್ತಕ್ಕಂಥ ಫ್ರೀಕ್ವೆನ್ಸಿ ಎಷ್ಟು? 30 ಇದೆ. ಸಿ ಎಫ್ ಬಂದ್ರೆ ಇದು ಮೇಲಿನ ಬರೀತೀರಾ. ಸಿ ಎಫ್ ಅಂದ್ರೆ ಎಷ್ಟು ಬರಿಬೇಕು? 20 ಬರಿಬೇಕು. ನೆಕ್ಸ್ಟ್ ಹೆಚ್ ಅಂದ್ರೆ ಸೈಜ್ ಎಷ್ಟು? 20 ಲಿ 10 ಹೋದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಎಕ್ಸಾಮ್ ಅಲ್ಲಿ ತುಂಬಾ ಮಕ್ಕಳು ಇದರಲ್ಲಿ ತಪ್ಪು ಮಾಡ್ತಾರೆ. n/2 ಅಂದ್ರೆ ಎಷ್ಟು? 30. 30 ಎಲ್ಲಿದೆ ಅಂತ ನೀವು ಚೆಕ್ ಮಾಡ್ಕೊಂಡು ಅದಕ್ಕೆ ಒಂದು ಬಾಕ್ಸ್ ಹಾಕೊಂಡು ಇದಕ್ಕೆ ಎಲ್ಲಾ ವ್ಯಾಲ್ಯೂಸ್ ಅನ್ನು ಬರ್ಕೊಂಡು ಆದ್ಮೇಲೆ ಫಾರ್ಮುಲಾ ಬರೀರಿ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್. ಎಲ್ ಅಂದ್ರೆ ಎಷ್ಟು? 20 ಪ್ಲಸ್ n/2 ಅಂದ್ರೆ ಎಷ್ಟು? 30 ಮೈನಸ್ ಸಿ ಎಫ್ ಅಂದ್ರೆ ಎಷ್ಟು? 20 ಡಿವೈಡೆಡ್ ಬೈ ಎಫ್ ಅಂದ್ರೆ ಎಷ್ಟು? 30 ಇಂಟು ಹೆಚ್ ಅಂದ್ರೆ ಎಷ್ಟು? 10. ದಟ್ ಈಸ್ ಈಕ್ವಲ್ ಟು 20 ಪ್ಲಸ್ 30 ಒಳಗೆ 20 ಹೋದ್ರೆ ಎಷ್ಟು? 10/30 ಇಂಟು 10. ಇವಾಗ ಎಷ್ಟಾಗುತ್ತೆ ನನಗೆ? 20 ಪ್ಲಸ್ 10 ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 10/3 ಅಂದ್ರೆ ಎಷ್ಟು? 3.3. ಆದ್ರಿಂದ ಆನ್ಸರ್ ಎಷ್ಟು ಬರುತ್ತೆ? 20.33 ಬರುತ್ತೆ. ಇದು ಮೀಡಿಯನ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೀಡಿಯನ್ ಮೋಡ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಅದಾದ್ಮೇಲೆ ಓಜಿವ್ ಕೊಟ್ಟಿರ್ತಾರೆ. ಓಜಿವನ್ನ ಗ್ರಾಫ್ ಶೀಟ್ ಅಲ್ಲಿ ನೀವು ಹಾಕ್ತೀರಾ. ಆದ್ರೆ ಓಜಿವ್ ಮಾಡ್ಬೇಕಾದ್ರೆ ಕ್ವಶನ್ ನೋಡ್ಕೊಳ್ರಿ. ಅವ್ರು ಕ್ವಶನ್ ಒಳಗೆ ನನ್ಗೆ ಲೆಸ್ ದೆನ್ 38, ಲೆಸ್ ದೆನ್ 40 ಈ ತರ ಕೊಟ್ಟಿದ್ದಾರೆ ಮಾರ್ಕ್ಸ್ ಅನ್ನ. ಈ ಕಡೆ ಕಾಲಮ್ ಅಲ್ಲಿ 0 ಕೊಟ್ಟಿದ್ದಾರೆ. ಈ ತರ ಕೊಟ್ಟಾಗ ಅಲ್ಲಿ ನಾನು ಸಿ ಎಫ್ ಅನ್ನ ಮಾಡ್ಕೋಬೇಕು. ಸಿ ಎಫ್ ಅನ್ನ ಮಾಡ್ಕೋಬೇಡ್ರಿ. ಯಾಕಂದ್ರೆ an exam conducted for 60 marks, score of student scored as follows. Draw a less than OG for the given data. ಅಲ್ಲಿ ಲಾಸ್ಟ್ ಗೆ 35 ಇದೆ. ಟೋಟಲ್ ಲಾಸ್ಟ್ ಎಷ್ಟಿದೆ? 35 ಇರೋದ್ರಿಂದ ಸಿ ಎಫ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು? ಗ್ರಾಫ್ ಶೀಟ್ ಅಲ್ಲಿ ಅದು ಏನ್ ಡಾಟಾ ಕೊಟ್ಟಿರ್ತಾರೆ ಅದೇ ಮಾಡ್ಕೊಳ್ರಿ. ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಇಲ್ಲಿ ಫಸ್ಟ್ ಎಷ್ಟು? ಲೆಸ್ ದೆನ್ 38 ಕೊಟ್ಟಿದ್ದಾರೆ. 38, 40, 45, 50, 55, 60,
65 ಈ ತರ ಏನ್ ಕೊಟ್ಟಿದ್ದಾರೆ ಅದೇ. ಸಾರಿ 38 ಆದ್ಮೇಲೆ 40 ಇದೆ, 40 ಆದ್ಮೇಲೆ ಎಷ್ಟಿದೆ 42 ಇದೆ, 42 ಆದ್ಮೇಲೆ 44, 46, ನೆಕ್ಸ್ಟ್ 48, 50 ಮತ್ತೆ 52 ಇದೆ. ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 35 ತನಕ ಎಂಡ್ ಆಗಿದೆ ಅಂದ್ರೆ ಇದು 0 ಇತ್ತಪ್ಪ ಅಂತಂದ್ರೆ 5, 10, 15, 20, 25, 30, 35 ಮಾರ್ಕ್ ಮಾಡ್ಕೊಂಡು ಫಸ್ಟ್ ಒನ್ 38 ಗೆ ಏನ್ ತೋರಿಸ್ಕೋಬೇಕು ನೀವು 35 ತೋರಿಸ್ಕೋಬೇಕು, ಇಲ್ಲಿ ಬರುತ್ತೆ. ನೆಕ್ಸ್ಟ್ 35 ಆದ್ಮೇಲೆ ಸಾರಿ ಫಸ್ಟ್ ಗೆ 38 ಗೆ ಎಷ್ಟಿದೆ ಉಲ್ಟಾದಿಂದ ಬರ್ಕೊಂಡ್ ಬರ್ಬೇಕು. ಇಲ್ಲಿ ಪಕ್ಕಕ್ಕೆ ಕಾಲಮ್ ಮಾಡ್ಕೊಳ್ರಿ ನೀವು. ಕಾಲಮ್ ಮಾಡ್ಕೊಂಡು ಮೊದಲಿಗೆ ಯಾವ್ದು ಬರ್ಕೋಬೇಕು 35 ಬರ್ಕೋಬೇಕು. 35 ಆದ್ಮೇಲೆ ಎಷ್ಟು ಬರ್ಕೋಬೇಕು 32 ಬರ್ಕೋಬೇಕು. 38 ಗೆ 0ದಲ್ಲಿ ಫಸ್ಟ್ ಯಾವ್ದಿದೆ ನನಗೆ 0ಕ್ಕೆ ಎಷ್ಟಿದೆ 38. ನೆಕ್ಸ್ಟ್ 40, ನೆಕ್ಸ್ಟ್ 42ಗೆ ನೀವು ಮಾರ್ಕ್ ಮಾಡ್ಕೊಂಡು ಇದು ಲೆಸ್ ದೆನ್ OGU ಆಗಿರೋದ್ರಿಂದ ನೀವು ಕೆಳಗಿಂದ ಜಾಯಿನ್ ಮಾಡ್ಕೊಂಡ್ ಬರ್ಬೇಕು. ಪಾಯಿಂಟ್ಸ್ ಅನ್ನ ಕೆಳಗಿಂದ ಜಾಯಿನ್ ಮಾಡ್ಕೊಂಬರ್ರಿ. ಇದು ಗ್ರಾಫ್ ಶೀಟ್ ಅಲ್ಲಿ ಹಾಕ್ತಕ್ಕಂಥದ್ದು OGU. ಇದಕ್ಕೆ CF ಮಾಡ್ಕೋಬೇಡ್ರಿ, ಡೈರೆಕ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೊಂಡ್ ಬರ್ರಿ, CF ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 31 ಅಲ್ಲಿ ಥೇರಮ್ ಕೇಳಿದ್ದಾರೆ. ಥೇರಮ್ ನಿಮ್ಗೆ ಅದು 4.1 ಥೇರಮ್. ಆ ಥೇರಮ್ ಪ್ರಕಾರ ನೀವು ಸರ್ಕಲ್ ಹಾಕ್ಬಿಟ್ಟು ಅದಕ್ಕೆ ಫಿಗರ್ ಬರ್ಕೊಂಡು ಡಾಟಾ ಟು ಪ್ರೂವ್ ಮತ್ತೆ ಪ್ರೂವ್ ಬರೀರಿ. ಆ ಥೇರಮ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಬರುತ್ತೆ. ಕನ್ಸ್ಟ್ರಕ್ಷನ್ ಅಲ್ಲಿ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. ನೀವು ಮೇನ್ 180 ಒಳಗೆ ಎಷ್ಟು ಮೈನಸ್ ಮಾಡ್ಬೇಕಂತ ನೋಡ್ಕೊಳ್ರಿ. ಅವ್ರು ಎಷ್ಟು ಕೇಳಿದ್ದಾರೆ ನನಗೆ ಆಂಗಲ್ 75 ಕೇಳಿದ್ದಾರೆ. 180 ಒಳಗೆ 75 ಹೋದ್ರೆ ಎಷ್ಟು ಬರುತ್ತೆ ನನಗೆ 105 ಬರುತ್ತೆ. ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ರೇಡಿಯಸ್ ಹಾಕೊಂಡು 105ಗೆ ಮಾರ್ಕ್ ಮಾಡ್ಕೊಂಡು ಏನ್ ಹಾಕ್ಬೇಕು ನೀವು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಇದು 3 ಮಾರ್ಕ್ಸ್ ಇರುತ್ತೆ ಕನ್ಸ್ಟ್ರಕ್ಷನ್ ಚಾಪ್ಟರ್ ಅಲ್ಲಿ. 32 ಆದ್ಮೇಲೆ ನೆಕ್ಸ್ಟ್ 33 ದಲ್ಲಿ ಎ ರೈಟ್ ಸರ್ಕ್ಯುಲರ್ ಮೆಟಾಲಿಕ್ ಕೋನ್ ಆಫ್ ಹೈಟ್ 10 ಸೆಂಟಿಮೀಟರ್ ಅಂಡ್ ಬೇಸ್ ಆಫ್ ದ ರೇಡಿಯಸ್ 2 ಸೆಂಟಿಮೀಟರ್ ಈಸ್ ಮೆಲ್ಟೆಡ್ ಅಂಡ್ ರೀಕಾಸ್ಟ್ ಇಂಟು ಎ ಸಾಲಿಡ್ ಸ್ಪಿಯರ್. ಕೋನ್ ಏನಾಗಿ ಕನ್ವರ್ಟ್ ಆಗಿದೆ ಸ್ಪಿಯರ್ ಆಗಿ ಕನ್ವರ್ಟ್ ಆಗಿದೆ. ಯಾವ ಫಿಗರ್ ಯಾವ್ದಾಗಿ ಕನ್ವರ್ಟ್ ಆಗಿದೆ ಅಂತ ನೋಡ್ಕೊಳ್ರಿ. ಇದ್ರೊಳಗೆ ಯಾವಾಗ್ಲೂ ವಾಲ್ಯೂಮ್ ಅನ್ನೇ ತಗೋಬೇಕು, ಏರಿಯಾ ತಗೋಬಾರ್ದು. ಆದ್ರಿಂದ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರ್ ಬರ್ಕೊಂಡಾಗ ಕೋನ್ ಫಾರ್ಮುಲಾ ಏನು ವಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಪೈ ಆರ್ 1/3 ಪೈ ಆರ್ ಸ್ಕ್ವೇರ್ h 1/3 ಪೈ ಆರ್ ಸ್ಕ್ವೇರ್ h ಇಸ್ ಈಕ್ವಲ್ ಟು ಸ್ಪಿಯರ್ ಇಂದೇನು 4/3 ಪೈ ಆರ್ ಕ್ಯೂಬ್ 4/3 ಪೈ ಆರ್ ಕ್ಯೂಬ್. ಅವರು ಹೈಟ್ ಕೊಟ್ಟಿದ್ದಾರೆ, h ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. h ಇಸ್ ಈಕ್ವಲ್ ಟು ಎಷ್ಟು 10 ಕೊಟ್ಟಿದ್ದಾರೆ. ಅವರು ಕೋನಿಂದು ರೇಡಿಯಸ್ ಕೊಟ್ಟಿದ್ದಾರೆ. ಕೋನಿಂದು ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 2 ಕೊಟ್ಟಿದ್ದಾರೆ. ನಾವು ಯಾವ್ದನ್ನ ಕಂಡುಹಿಡಿಬೇಕು ಸ್ಪಿಯರ್ ಇನ್ ಕಂಡುಹಿಡಿಬೇಕು. ಈ ಆರ್ ಅನ್ನ ಕಂಡುಹಿಡಿಬೇಕು ನಾನು. ಆದ್ರಿಂದ ಇಲ್ಲಿ ಪೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. 1/3 ಕ್ಯಾನ್ಸಲ್ ಆಗುತ್ತೆ. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆದ್ರಿಂದ h ಇಸ್ ಈಕ್ವಲ್ ಟು 4 ಇಂಟು ಆರ್. h ಇಸ್ ಈಕ್ವಲ್ ಟು 4 ಇಂಟು ಆರ್ ಅಷ್ಟೇ ಉಳಿಯೋದು. 10 ಇಸ್ ಈಕ್ವಲ್ ಟು 4 ಇಂಟು ಸಾರಿ ಇಲ್ಲಿ ಆರ್ ಅನ್ನ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಇದು ಕೋನ್ ಇಂದ ರೇಡಿಯಸ್, ಇದು ಸ್ಪಿಯರ್ ಇಂದ ರೇಡಿಯಸ್. ಆದ್ರಿಂದ ಇದಕ್ಕೆ ಏನ್ ಬರ್ಕೋಬೇಕು 1/3 ಪೈ ಆರ್ ಸ್ಕ್ವೇರ್ h ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಆರ್ ಕ್ಯಾನ್ಸಲ್ ಮಾಡ್ಬೇಡ್ರಿ, ಪೈ ಕ್ಯಾನ್ಸಲ್ ಮಾಡ್ರಿ. 1/3 ಕ್ಯಾನ್ಸಲ್ ಮಾಡ್ರಿ. ಆರ್ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. 2 ಸ್ಕ್ವೇರ್ ಇಂಟು h ಅಂದ್ರೆ ಎಷ್ಟು 10 ಇಸ್ ಈಕ್ವಲ್ ಟು 4 ಇಂಟು ಆರ್ ಕ್ಯೂಬ್. That is equal to 2 2s are 4 into 10 is equal to 4 r cube. Therefore 40 is equal to 4 r cube. R cube is equal to 40 divided by 4 andre ಎಷ್ಟು ಬರುತ್ತೆ 10 ಬರುತ್ತೆ. Therefore r is equal to cube root of 10. r value ಎಷ್ಟು ಬರಿಬೇಕು ನೀವು cube root of 10 ಅಂತ ಬರಿಬೇಕು. ನೆಕ್ಸ್ಟ್ ಅದಕ್ಕೆ ಇಲ್ಲ ರೂಟ್ ಇಲ್ಲ, ಆದ್ರಿಂದ ನೀವು ಅಷ್ಟೇ ಬರೀರಿ. ನೆಕ್ಸ್ಟ್ ಅದಾದ್ಮೇಲೆ 34 ಗ್ರಾಫ್ ಕ್ವಶನ್ ಇದೆ. ಗ್ರಾಫ್ ಕ್ವಶನ್ ಅಲ್ಲಿ 2 ಈಕ್ವೇಶನ್ ಕೊಟ್ಟಿರ್ತಾರೆ. x ಮೈನಸ್ ವೈ ಈಕ್ವಲ್ಸ್ 1 ಅಂತ ಕೊಟ್ಟಿದ್ದಾರೆ.
ನಾವು x ಗಾದ್ರೂ ಕನ್ವರ್ಟ್ ಮಾಡ್ಕೋಬಹುದು, y ಗಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಮೈನಸ್ y ಈಕ್ವಲ್ಸ್ 1 ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್. y ವ್ಯಾಲ್ಯೂ ಮೈನಸ್ ಇರಬಾರ್ದು, ಪ್ಲಸ್ ಇರಬೇಕು. ಈಕ್ವೇಶನ್ y ಇಸ್ ಈಕ್ವಲ್ ಟು mx ಪ್ಲಸ್ ಸಿ. ಆದ್ರಿಂದ y ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ 1 ಪ್ಲಸ್ ಎಕ್ಸ್. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ y ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಎಕ್ಸ್. ಟೇಬಲ್ ಅಲ್ಲಿ ನೀವು ಯಾವ್ದಾದ್ರು 3 ವ್ಯಾಲ್ಯೂಸ್ ಅನ್ನ ತೋರಿಸಬಹುದು, ಎಕ್ಸ್ ಮತ್ತೆ y. 0 ಹಾಕಿದ್ರೆ ಮೈನಸ್ 1, 1 ಹಾಕಿದ್ರೆ 0, 2 ಹಾಕಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಈ ಈಕ್ವೇಶನ್ ನೋಡ್ಕೊಳ್ಳೋಣ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಬರ್ಬೇಕದು. ಆದ್ರಿಂದ ಸೆಕೆಂಡ್ ಈಕ್ವೇಶನ್ 2x ಪ್ಲಸ್ y ಈಕ್ವಲ್ಸ್ 8. 2x ಪ್ಲಸ್ y ಈಕ್ವಲ್ಸ್ 8. y ಇಸ್ ಈಕ್ವಲ್ ಟು 8 ಮೈನಸ್ 2x. ಇದಕ್ಕೆ ನಾನು ಗ್ರಾಫ್ ಅನ್ನ ಹಾಕಿದಾಗ x ಮತ್ತೆ y 0 ಹಾಕಿದ್ರೆ 8, 1 ಹಾಕಿದ್ರೆ 2 1s are 2 6, 2 ಹಾಕಿದ್ರೆ ಎಷ್ಟು ಬರುತ್ತೆ? 4. 2 ಹಾಕಿದ್ರೆ 4 ಬರುತ್ತೆ. ನೆಕ್ಸ್ಟ್ 3 ಹಾಕಿದ್ರೆ 2 ಬರುತ್ತೆ. 3 ಹಾಕಿದ್ರೆ 2 ಬರುತ್ತೆ. ಇಲ್ಲಿ 3 ಹಾಕಿದ್ರೆ 2 ಬರುತ್ತೆ. ಆದ್ರಿಂದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಯಾವುದು? 3, 2. ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ತೋರಿಸ್ಬೇಕು ಗ್ರಾಫ್ ಅಲ್ಲಿ. 3, 2 ಗೆ ನಾವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಫ್ ಶೀಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿ ಮಾರ್ಕ್ ಮಾಡ್ಬಿಟ್ಟು ನೀವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ತೋರಿಸ್ರಿ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಗ್ರಾಫಿಗೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 35th ಕ್ವಶನ್ AP ಇದು. ಎ ಮ್ಯಾನ್ ರೀಪೇಸ್ ಎ ಲೋನ್ ಆಫ್, ಲೋನ್ ಅಂತಂದ್ರೆ ಫುಲ್ ಅಮೌಂಟ್. ಅದರಿಂದ SN ಎಷ್ಟು ತಗೋಬೇಕು? 3250. SN ಎಷ್ಟು? 3250. A ಇಸ್ ಈಕ್ವಲ್ ಟು ಎಷ್ಟು? ಮೊದಲನೇ ನಂಬರ್ ಫಸ್ಟ್ ಟರ್ಮ್ ಎಷ್ಟು? 20. D ಇಸ್ ಈಕ್ವಲ್ ಟು ಕಾಮನ್ ಡಿಫರೆನ್ಸ್ ಎಷ್ಟು ಬರುತ್ತೆ? 15 rupees ಎವ್ರಿ ಮಂತ್ ಅಂದಾಗ D ಇಸ್ ಈಕ್ವಲ್ ಟು ಎಷ್ಟು? 15. ಆದ್ರಿಂದ ನಾವ್ ಏನನ್ನ ಕಂಡುಹಿಡಿಬೇಕು? ಎಷ್ಟು ಮಂತಿಗೆ ಅಂತ n ಅನ್ನ ಕಂಡುಹಿಡಿಬೇಕು. SN ಫಾರ್ಮುಲಾ ಕೊಡ್ರಿ. SN is equal to n by 2 into 2a plus n minus 1 into d. That is equal to SN ಎಷ್ಟು ಕೊಟ್ಟಿದ್ದಾರೆ? 3250 is equal to n ಗೊತ್ತಿಲ್ಲ. n by 2 into a ಅಂದ್ರೆ ಎಷ್ಟು? 20 plus n minus 1 into d ಅಂದ್ರೆ ಎಷ್ಟು? 15. That is equal to 3250 is equal to n by 2 into 20 into 2 ಎಷ್ಟು? 40 plus 15 into n 15n minus 15 ones are 15. That is equal to ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 0 0 5 2s are 1 2 2s are 4 plus 1 5 3 2s are 6 6000. n by 2 ಅಂತಂದ್ರೆ 3250 is equal to n by 2 into 2 2s are 4 40 plus 15 into n 15n minus 15. That is equal to cross multiply ಮಾಡ್ಕೊಂಡ್ರೆ 0 2 0 5 6. That is equal to n into ಇಲ್ಲಿ 2 cross multiply ಮಾಡಿದೀನಿ. n into 15n 40 minus 15 ಅಂದ್ರೆ 40 ಒಳಗೆ 15 ಕಳಿಬೇಕು. 40 ಒಳಗೆ 15 ತೆಗೆದ್ರೆ ಎಷ್ಟು ಉಳಿಯುತ್ತೆ? 25 ಉಳಿಯುತ್ತೆ. ಆದ್ರಿಂದ ಪ್ಲಸ್ 25. That is equal to 6500 is equal to 15n into n ಅಂದ್ರೆ 15n square plus 25 into n ಅಂದ್ರೆ ಎಷ್ಟು ಬರುತ್ತೆ? 25n ಬರುತ್ತೆ. ಇದನ್ನ ನಾನು ಮತ್ತೆ ಬರ್ಕೊಂಡು ಫ್ಯಾಕ್ಟರೈಸೇಷನ್ ಮಾಡಬೇಕು. ಈಕ್ವೇಶನ್ ಏನಿದೆ? 15n square plus 25n. ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಮೈನಸ್ 6500 is equal to ಎಷ್ಟು? 0. ಇಲ್ಲಿ 15 ಅನ್ನ ನಾನು ಕಾಮನ್ ತೆಕ್ಕೋಬಹುದು. ಇದು ಯಾವ ಟೇಬಲ್ ಅಲ್ಲಿ ನೋಡ್ಕೊಳ್ರಿ ಯಾವ್ದ್ರಲ್ಲಿ ಹೋಗುತ್ತೆ ಅಂತ. 5 ಇಂದ ಮಾಡ್ಕೋಬಹುದು, 5 ಇಂದ ತೆಗಿಬಹುದು. 15 ಬರಲ್ಲ. ಡಿವೈಡೆಡ್ ಬೈ 5 ಮಾಡಿದ್ರೆ 5 3s 3n square plus 5 5s 5n minus 5 1s 5 3s is equal to ಎಷ್ಟು? 0. 3n square plus 5n minus
1300 is equal to 0. ಇದನ್ನ ನಾನು ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಟರ್ಮ್ 3 into 1300 ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3900 ಬರುತ್ತೆ. 3900 ಅನ್ನ ನಾನು ಫ್ಯಾಕ್ಟರ್ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ನಂಗೆ ಫ್ಯಾಕ್ಟರ್ ಎಷ್ಟು ಬರುತ್ತೆ 60 ಮತ್ತೆ 65 ಬರುತ್ತೆ. 60 ಮತ್ತೆ 65 ಅಲ್ಲಿ ನಂಗೆ +5 ಬೇಕಾಗಿರೋದ್ರಿಂದ ಇದಕ್ಕೆ ಪ್ಲಸ್ ಹಾಕ್ರಿ, ಇದಕ್ಕೆ ಮೈನಸ್ ಹಾಕ್ರಿ. ಅವಾಗ ಏನಾಗುತ್ತೆ 3n² ಪ್ಲಸ್ 65n ಮೈನಸ್ 60n ಮೈನಸ್ 1300 is equal to ಎಷ್ಟು 0. ನಾನು 3n ಅನ್ನ3 ಕಾಮನ್ ತೆಗೆದ್ರೆ n ಕಾಮನ್ ತೆಗಿರಿ, 3 ತೆಗಿಯಕ್ ಬರಲ್ಲ. n ಕಾಮನ್ ತೆಗೆದ್ರೆ 3n ಪ್ಲಸ್ 65 ಮೈನಸ್ ಇಲ್ಲಿ ಎಷ್ಟು ಕಾಮನ್ ತೆಗಿತೀರಾ 60 ಇದೆ. 60 ಒಳಗೆ ಇದು ಈ ಕಡೆ ಬರ್ಕೊಂತೀನಿ, ಅವಾಗ ಕಾಮನ್ ತೆಗಿಯಕ್ ಈಸಿ ಆಗುತ್ತೆ. 3n² ಪ್ಲಸ್ ಮೈನಸ್ 60n ಪ್ಲಸ್ 65n ಮೈನಸ್ 1300 is equal to 0. 3n ಕಾಮನ್ ತೆಗೆದ್ರೆ n ಮೈನಸ್ 20 ಪ್ಲಸ್ 65 ಕಾಮನ್ ತೆಗೆದ್ರೆ n ಮೈನಸ್ 20 is equal to ಎಷ್ಟು 0. n ಮೈನಸ್ 20 is equal to 0. n is equal to ಎಷ್ಟು ಬರುತ್ತೆ 20 ಬರುತ್ತೆ. ನಂಗೆ ಪ್ಲಸ್ ಆನ್ಸರ್ ಬೇಕಾಗಿರೋದ್ರಿಂದ ನಾವು n is equal to ಎಷ್ಟು ತಗೋಬೇಕು 20 ತಗೋಬೇಕು. ಇನ್ನೊಂದು 3n ಪ್ಲಸ್ 65 is equal to 0 ಅಂದಾಗ n is equal to 65/3 ಆಗಿ ಅದು ಕ್ಯಾನ್ಸಲ್ ಆಗಲ್ಲ. ಆದ್ರಿಂದ ನಾನು ಎಷ್ಟು ತಗೋಬೇಕು n is equal to 20 ತಗೋಬೇಕು. ಇದಕ್ಕೆ ಒಂದು ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಚಾಯ್ಸ್ ಕ್ವಶನ್ ಅಲ್ಲಿ ಎಪಿದೆ ಚಾಯ್ಸ್ ಕೊಟ್ಟಿರ್ತಾರೆ. ಅದಕ್ಕೆ 35th ಅಲ್ಲಿ ನನ್ಗೆ ಏನ್ ಕೇಳಿದ್ದಾರೆ ಅವರು ಸಮ್ ಆಫ್ ಅಂದ್ರೆ SN ಸೇಮ್ ಎರಡು ಒಂದೇ ತರ ಫಾರ್ಮುಲಾ ಮೇಲೆ ಕೇಳಿದ್ದಾರೆ. SN is equal to ಎಷ್ಟು ಬರ್ಕೊಂತೀರಾ 700 ಬರ್ಕೊಂತೀರಾ. n is equal to ಎಷ್ಟು 7. n is equal to ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಕ್ವಶನ್. ಕ್ಯಾಶ್ ಪ್ರೈಸ್ ಎಷ್ಟಿದೆ ನಮ್ಗೆ 20 ರೂಪೀಸ್ ಲೆಸ್ ಅಂದಾಗ d is equal to -20 ಬರ್ಕೋಬೇಕು. d is equal to -20. ನಾನು a ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಎಷ್ಟು ಕೊಡ್ತೀವಿ ಅಂತ ಹೇಳಿ a ವ್ಯಾಲ್ಯೂನ ಕಂಡುಹಿಡಿಬೇಕು. SN ಫಾರ್ಮುಲಾ ಹಾಕಿದ್ರೆ n/2 into 2a plus n-1 into d that is equal to SN ಅಂದ್ರೆ ಎಷ್ಟು 700 is equal to 7/2 into a ಗೊತ್ತಿಲ್ಲ 2a plus 7 minus 1 into d ಅಂದ್ರೆ ಎಷ್ಟು -20 that is equal to cross multiply ಮಾಡ್ರಿ 1400 is equal to 7 into 2a plus 7 ಅಲ್ಲಿ 1 ಹೋದ್ರೆ ಎಷ್ಟು 6 into -20 that is equal to 1400 is equal to 7 into 2a minus 120 that is equal to ಎಷ್ಟಾಗುತ್ತೆ 1400 is equal to 7 2s 14a minus 7 into 12 ಅಂತಂದ್ರೆ 840 is equal to ಎಷ್ಟು 0. ಈಕ್ವೇಶನ್ ಬರ್ಕೊಂಡಾಗ ಏನಾಗುತ್ತೆ ನೆಕ್ಸ್ಟ್ ಈಕ್ವೇಶನ್ ಬರ್ಕೊಂಡಾಗ 1400 is equal to 1400 is equal to 14a ಈ ಕಡೆ ಬಂದ್ರೆ ಪ್ಲಸ್ ಇದು ಪ್ಲಸ್ ಆಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 840 14a ಪ್ಲಸ್ 840 ದಟ್ ಈಸ್ ಈಕ್ವಲ್ ಟು a ಬೇಕಾಗಿದೆ ನಂಗೆ a is equal to ಏನಾಗುತ್ತೆ ಅವಾಗ 2240 divided by 14 ಅಂದ್ರೆ a is equal to ಎಷ್ಟು 160 ಬರುತ್ತೆ. ಫಸ್ಟ್ 160 ಬಂದ್ರೆ 20 ರೂಪೀಸ್ ಮೈನಸ್ ಮಾಡ್ಬೇಕಂದ್ರೆ ಸೆಕೆಂಡ್ ಎಷ್ಟಾಗುತ್ತೆ 140 ಆಗುತ್ತೆ. 140 ಒಳಗೆ 20 ರೂಪೀಸ್ ತೆಗೆದ್ರೆ 120 ಆಗುತ್ತೆ. 120 ಒಳಗೆ 20 ರೂಪೀಸ್ ತೆಗೆದ್ರೆ 100 ಆಗುತ್ತೆ. ನೆಕ್ಸ್ಟ್ 80 ಆಗುತ್ತೆ. ನೆಕ್ಸ್ಟ್ 60 ಆಗುತ್ತೆ. ನೆಕ್ಸ್ಟ್ 40 ಆಗುತ್ತೆ. ಅವರು 7 ಪ್ರೈಸ್ ಕೇಳಿರೋದ್ರಿಂದ ನೀವು ಎಷ್ಟು ನಂಬರ್ ಗಳನ್ನ ಮಾಡಬೇಕು 7 ನಂಬರ್ ಗಳನ್ನ ಮಾಡಬೇಕು.
ನೆಕ್ಸ್ಟ್ 36th ಕ್ವಶನ್ 4 ಮಾರ್ಕ್ಸ್ಗೆ ಒಂದು ಕನ್ಸ್ಟ್ರಕ್ಷನ್ ಕೇಳ್ತಾರೆ. ಅವ್ರು ಎಷ್ಟು ಮೆಜರ್ಮೆಂಟ್ ಕೇಳ್ತಾರೆ ಅಷ್ಟಕ್ಕೆ ನೀವು ಒಂದು ಟ್ರಯಾಂಗಲ್ ಹಾಕೋಬೇಕು. 3, 4 ಮತ್ತೆ 5 ಕೇಳಿದ್ದಾರೆ. ಆದ್ರಿಂದ ನೀವು ಯಾವ್ದಾದ್ರು ಸೈಡ್ ಗನ್ನ ತಗೋಬಹುದು. ಫಸ್ಟ್ 5 ತಗೊಂತೀರಾ, 5, 3 ಮತ್ತೆ 4 ತಗೊಂತೀರಾ. A, B, C, ಇದು 5 ಇದೆ, ಇದು 4 ಇದೆ, ಇದು 3 ಇದೆ. ಒಂದು ಅಕ್ಯೂಟ್ ಆಂಗಲ್ ಮಾಡ್ಬೇಕು. ಅಕ್ಯೂಟ್ ಆಂಗಲ್ ಮಾಡಿ 3/5 ಕೇಳಿದ್ದಾರೆ. ರೇಷಿಯೋ ಎಷ್ಟು ಕೇಳಿದ್ದಾರೆ? 3/5 ಕೇಳಿರೋದ್ರಿಂದ ಇಲ್ಲಿ ಎಷ್ಟು ಡಿವೈಡ್ ಆಗ್ಬೇಕು? 5 ಡಿವೈಡ್ ಆಗ್ಬೇಕು. 5 ಡಿವೈಡ್ ಆದ್ಮೇಲೆ ಇದು ಕೆಳಗಡೆಗೆ ಡಿನಾಮಿನೇಟರ್ ಜಾಸ್ತಿ ಇದೆ, ಡೈರೆಕ್ಟ್ ಆಗಿ ಸೇರಿಸ್ಬಿಡ್ಬೇಕು. ತುಂಬಾ ಈಸಿ ಇದು ಮಾಡೋದು. ನೆಕ್ಸ್ಟ್ 3ಗೆ ನೀವು ಜಾಯಿನ್ ಮಾಡ್ಕೊಂಡು ಇಲ್ಲಿ ಆಪೋಸಿಟ್ ಜಾಯಿನ್ ಮಾಡ್ರಿ. ಇದಕ್ಕೆ C' ಅಂತ ಕರೀರಿ, ಇದಕ್ಕೆ B' ಅಂತ ಕರೀರಿ. ಸ್ಕೇಲ್ ತಗೊಂಡು ಕರೆಕ್ಟ್ ಆಗಿ ಪ್ಯಾರಲಲ್ ಬರಂಗೆ ಮಾಡ್ರಿ. ನಾವು ಜಸ್ಟಿಫಿಕೇಶನ್ ಮತ್ತೆ ಇದನ್ನ ಬರೆಯಂಗಿಲ್ಲ, ಸ್ಟೆಪ್ಸ್ ಅನ್ನ ಬರೆಯಂಗಿಲ್ಲ. ನೆಕ್ಸ್ಟ್ 37th ಪೈಥಾಗರಸ್ ಥಿಯರಂ ಇದೆ. ಪೈಥಾಗರಸ್ ಥಿಯರಂ ಅಲ್ಲಿ ಇದು 4 ಮಾರ್ಕ್ಸ್ ಕೇಳಿರೋದ್ರಿಂದ ಸ್ಟೇಟ್ಮೆಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ. ನೀವು ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಡಾಟಾ ಏನಾಗುತ್ತೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂತೀರಾ ನೀವು. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದು A, ಇದು B, ಇದು C. ನೀವು ಯಾವ ತರ ಫಿಗರ್ ಬೇಕಾದ್ರೂ ಹಾಕ್ರಿ. ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂಗೆ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇನೆ. ನೀವು ಡಾಟಾದಲ್ಲಿ ಏನ್ ಬರೀತೀರಾ, ಇನ್ ದ ಟ್ರಯಾಂಗಲ್ ABC ಆಂಗಲ್ B is equal to ಎಷ್ಟು? 90 ಡಿಗ್ರಿ. ಆಂಗಲ್ B is equal to ಎಷ್ಟು? 90 ಡಿಗ್ರಿ. ಇದು ಡಾಟಾ. ಟು ಪ್ರೂವ್ ಏನ್ ಪ್ರೂವ್ ಮಾಡ್ಬೇಕು? 90 ಡಿಗ್ರಿ ಅಪೋಸಿಟ್ ಗೆ ಹೈಪಾರ್ಟೆನಸ್ ಅಂತ ಕರಿತೀರಿ. ಹೈಪಾರ್ಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಅದರ್ 2 ಸೈಡ್ ಸ್ಕ್ವೇರ್, ಅಂದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇವಾಗ ಕನ್ಸ್ಟ್ರಕ್ಷನ್ ಏನು? ಡ್ರಾ BD ಪರ್ಪೆಂಡಿಕ್ಯುಲರ್ ಟು AC. ಡ್ರಾ BD ಪರ್ಪೆಂಡಿಕ್ಯುಲರ್ ಟು AC. ಪ್ರೂಫ್ ಅಲ್ಲಿ 2 ಟ್ರಯಾಂಗಲ್ ಗಳನ್ನ ಕಂಪೇರ್ ಮಾಡ್ಕೋಬೇಕು. ಫಸ್ಟ್ ABC ಗೆ ಯಾವ್ದು ತಗೋಬೇಕು? ಫಸ್ಟ್ ADB ತಗೋಬೇಕು. ADB ಟ್ರಯಾಂಗಲ್ ತಗೊಂಡಾಗ ಆಂಗಲ್ A ಅನ್ನೋದು ಕಾಮನ್ ಇರುತ್ತೆ, ಮತ್ತೆ B ಆಂಗಲ್ D ಆಂಗಲ್ 90 ಇರೋದ್ರಿಂದ 2 ಟ್ರಯಾಂಗಲ್ ಏನಂತ ಕರಿತೀವಿ ನಾವು? ಸಿಮಿಲಾರಿಟಿ ಕ್ರೈಟೀರಿಯಾದಿಂದ ಸೇಮ್ ಅಂದಾಗ ರೇಷಿಯೋ ಹಾಕಿದ್ರೆ ಏನಾಗುತ್ತೆ? AB ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು AD ಡಿವೈಡೆಡ್ ಬೈ AB. 2 ಸಲ AB ಸೇಮ್ ಬರಬೇಕು. AB ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ AD. AB ಸ್ಕ್ವೇರ್ ಈಕ್ವಲ್ಸ್ AC ಇಂಟು AD. ಇದು ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಸಲ ಯಾವ ಟ್ರಯಾಂಗಲ್ ಅನ್ನ ತಗೋಬೇಕು ಕಂಪೇರ್ ಮಾಡಕ್ಕೆ? ಇನ್ನೊಂದು ಸಲ ಬಂದಾಗ ನೆಕ್ಸ್ಟ್ 2 ಟ್ರಯಾಂಗಲ್ ಅನ್ನ ಕಂಪೇರ್ ಮಾಡಬೇಕು. ABC ಮತ್ತೆ BDC. ABC ಮತ್ತೆ BDC ಒಳಗೆ ಸೇಮ್ ಆಂಗಲ್ B ಅನ್ನೋದೇನು? ಸೇಮ್ ಆಂಗಲ್ B. ಆಂಗಲ್ C ಅನ್ನೋದು ಸೇಮ್. ABC ಮತ್ತೆ BDC ಒಳಗೆ ನಾವು ಆಂಗಲ್ C ಅನ್ನೋದು ಕಾಮನ್ ಆಂಗಲ್. ಆಂಗಲ್ B ಆಂಗಲ್ D ಎಷ್ಟು? 90 ಡಿಗ್ರಿ ಇರೋದ್ರಿಂದ ರೇಷಿಯೋ ಹಾಕಿದ್ರೆ BC ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು DC ಡಿವೈಡೆಡ್ ಬೈ BC. ಆದ್ರಿಂದ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು DC. ಇದು ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 1 ಮತ್ತೆ 2 ಅನ್ನ ನಾನು ಆಡ್ ಮಾಡಿದಾಗ LHS ಆಡ್ ಮಾಡಿದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು AD ಪ್ಲಸ್ AC ಇಂಟು DC ಅಂದಾಗ AC ಕಾಮನ್ ತೆಗೆದ್ರೆ AD ಪ್ಲಸ್ DC ಅಂದ್ರೂ AC ನೇ ಆಗುತ್ತೆ. ಆದ್ರಿಂದ ಇದೇನಾಗುತ್ತೆ? AC ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? AC ಸ್ಕ್ವೇರ್. ಇಲ್ಲಿ ಇದು 4 ಮಾರ್ಕ್ಸ್ ಕೇಳಿರೋದ್ರಿಂದ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ಅಂದ್ರೂ ನೀವು ಸ್ಟೇಟ್ಮೆಂಟ್ ಬರ್ಕೊಂಡು ಫಿಗರ್ ಬರ್ದು ಏನ್ ಮಾಡ್ಬೇಕು? ಡಾಟಾ ಟು ಪ್ರೂವ್ ಮತ್ತೆ ಕನ್ಸ್ಟ್ರಕ್ಷನ್ ಹಾಕಿ ಪ್ರೂಫ್ ಅನ್ನ ಮಾಡ್ಬೇಕು. ಲಾಸ್ಟ್ ಸರ್ಫೇಸ್ ಏರಿಯಾದ ಮೇಲೆ 5 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್. ಒಂದು ಟೆಂಟ್ ಇದೆ. ಟೆಂಟ್ ಯಾವ ಶೇಪ್ ಅಲ್ಲಿ ಇದೆ? ಅದು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಅದ್ರ ಮೇಲೆ ಏನು ಒಂದು ಕೋನಿಕಲ್ ಪಾರ್ಟ್ ಅನ್ನ ಟಾಪ್ ಅನ್ನ ಇಟ್ಟಿದ್ದಾರೆ. ಹೈಟ್ ಮತ್ತೆ ಡಯಾಮೀಟರ್ ಕೊಟ್ಟಿದ್ದಾರೆ. 2.1 ಮತ್ತೆ 4 ಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಸ್ಲ್ಯಾಂಟ್ ಹೈಟ್ 2.8 ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಕ್ಯಾನ್ವಾಸ್ ಯೂಸ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಫಿಗರ್ ಬರುತ್ತೆ ಅಂದ್ರೆ ಏರಿಯಾ ಆಫ್ ದ ಟೆಂಟ್ ಅಂದ್ರೆ ಇಲ್ಲಿ CSA ಆಫ್ ದ ಸಿಲಿಂಡರ್ ಬರುತ್ತೆ. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡ್ರಿ ಕ್ವಶನ್. CSA ಆಫ್ ದ ಸಿಲಿಂಡರ್ ಪ್ಲಸ್ CSA ಆಫ್ ದ ಕೋನ್. CSA ಆಫ್ ದ ಕೋನ್ 2 ಇದೆ ಇಲ್ಲಿ. ಕೆಳಗಡೆಗೆ ಏನಿದೆ? ಇದು ಸಿಲಿಂಡರ್ ಶೇಪ್ ಅಲ್ಲಿ ಇದೆ.
ಇದ್ರ ಮೇಲೆ ಯಾವ ಶೇಪ್ ಅಲ್ಲಿ ಇದೆ, ಕೋನ್ ಶೇಪ್ ಅಲ್ಲಿ ಇದೆ. ಇಲ್ಲಿ ಸ್ಲ್ಯಾಂಟ್ ಹೈಟ್ ಬರುತ್ತೆ, ಕೋನ್ ಶೇಪ್ ಗೆ ಏನ್ ಬರುತ್ತೆ, ಸ್ಲ್ಯಾಂಟ್ ಹೈಟ್ ಬರುತ್ತೆ. ಇದಕ್ಕೆ ಡೈರೆಕ್ಟ್ ಹೈಟ್ ಬರುತ್ತೆ. ಎರಡು ಅವ್ರ ಆನ್ಸರ್ ಅನ್ನ ಕೊಟ್ಟಿದ್ದಾರೆ, ನಾವು ಕನ್ವರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಷ್ಟಿದೆ, 4 ಇದೆ. ಸಿ ಎಸ್ ಎ ಆಫ್ ದ ಸಿಲಿಂಡರ್ ಏನು, 2πRh 2πRh ಪ್ಲಸ್ ಸಿ ಎಸ್ ಎ ಆಫ್ ದ ಕೋನ್ ಏನು, πRL ನಾವು πr ಅನ್ನ ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, 2h ಪ್ಲಸ್ ಎಲ್ ಉಳಿಯುತ್ತೆ. 2h ಪ್ಲಸ್ ಎಲ್ ಉಳಿಯುತ್ತೆ. ಪೈ ಅಂದ್ರೆ ಎಷ್ಟು, 22/7 ಇಂಟು ಆರ್. ಅವರು ಡಯಾಮೀಟರ್ ಆರ್ ಎಷ್ಟು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ರೇಡಿಯಸ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಆದ್ರಿಂದ 2 ಇಂಟು ದ ಬ್ರಾಕೆಟ್ 2 ಇಂಟು ಹೆಚ್ ಎಷ್ಟು ಕೊಟ್ಟಿದ್ದಾರೆ, 2.1 ಪ್ಲಸ್ ಎಲ್ ಎಷ್ಟು ಕೊಟ್ಟಿದ್ದಾರೆ, 2.8 ಕೊಟ್ಟಿದ್ದಾರೆ. ಇಲ್ಲಿ 22 ಇಂಟು 2 ಎಷ್ಟು, 44/7 ಇಂಟು 2.1 ಇಂಟು 2 ಅಂದ್ರೆ ಎಷ್ಟು, 4.2 ಪ್ಲಸ್ 2.8 ದಟ್ ಈಸ್ ಈಕ್ವಲ್ ಟು 44/7 ಇಂಟು 4.2 ಪ್ಲಸ್ 2.8 ಅಂದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. 7 ಕ್ಯಾನ್ಸಲ್ ಆಗಿ ನಂಗೆ ಎಷ್ಟು ಬರುತ್ತೆ, 44 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಏರಿಯಾ ಆಫ್ ದ ಮೀಟರ್, ಇದು ಯೂನಿಟ್ ನೋಡ್ಕೊಳ್ರಿ, ಮೀಟರ ಸೆಂಟಿಮೀಟರ ಅಂತ. 44 ಮೀಟರ್ ಸ್ಕ್ವೇರ್ ಇದು ಏರಿಯಾ ಆಫ್ ದ ಕ್ಯಾನ್ವಾಸ್ ಇರೋದು. ಆದ್ರೆ ಇದಕ್ಕೆ ನಾವು ಕಾಸ್ಟ್ ಆಫ್ ದ ಕ್ಯಾನ್ವಾಸ್, ಮೇಲ್ಗಡೆಗೆ ಬಟ್ಟೆಯನ್ನ ಹಾಕಕ್ಕೆ ಒಂದು ಇದಕ್ಕೆ 500 rupees ಅಂದಾಗ 44 ಮೀಟರ್ ಸ್ಕ್ವೇರ್ಗೆ ಎಷ್ಟು ಅಮೌಂಟ್ ಅಂದ್ರೆ ನೀವೇನ್ ಮಾಡ್ಬೇಕು, 44 ಇಂಟು ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ಬೇಕು, 500 rupees ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವನು ಅದಕ್ಕೆ ಪೂರ ಕ್ಯಾನ್ವಾಸ್ ಬಟ್ಟೆ ಹಾಕಕ್ಕೆ ಎಷ್ಟು ದುಡ್ಡಾಗುತ್ತೆ, 22,000 rupees ಆಗುತ್ತೆ. ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಸರ್ಫೇಸ್ ಏರಿಯಾದಲ್ಲಿ ಯಾವ ಎರಡು ಫಿಗರ್ ಅನ್ನ ಮಿಕ್ಸ್ ಮಾಡಿದ್ದಾರೆ ಅಂತ. ಸಿಲಿಂಡರ್ ಮತ್ತೆ ಕೋನ್ ಅನ್ನ ಕೇಳಿದ್ದಾರೆ. ಎರಡೂ ಕೇಳಿದಾಗ ನಾವು ಕರ್ಡ್ ಸರ್ಫೇಸ್ ಏರಿಯಾನೇ ಬರ್ಕೋಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಬರಲ್ಲ. ಆದ್ರಿಂದ ಸಿ ಎಸ್ ಎ ಆಫ್ ದ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ದ ಕೋನ್ ಬಂದಾಗ ಸ್ಲ್ಯಾಂಟ್ ಹೈಟ್ ಬರುತ್ತೆ. ಇಲ್ಲಿ ಅವರು ಡೈರೆಕ್ಟ್ ಆಗಿ ಎಲ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ಮತ್ತೆ ಹೆಚ್ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಆದ್ರಿಂದ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 44 ಬರುತ್ತೆ. ನಾವು ಟೋಟಲ್ ಅಮೌಂಟಿಗೆ ಲೆಕ್ಕ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, 22,000 rupees ಬರುತ್ತೆ. ಇದು ಎಷ್ಟು ಕ್ವಶನ್ ತನಕ ಆಯ್ತು, 37th ಕ್ವಶನ್ ತನಕನು ಕಂಪ್ಲೀಟ್ ಆಗಿ ನಾನು ಸಾಲ್ವ್ ಮಾಡಿದ್ದೀನಿ. ಕೀ ಆನ್ಸರ್ ಇರೋದ್ರಿಂದ ಅದನ್ನ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ರಿ, ಯಾವ್ದು ತಪ್ಪಾಗಿದೆನೋ. ಇನ್ನೊಂದು ಪ್ರಿಪರೇಟರಿ ಬರೋ ಅಷ್ಟೊತ್ತಿಗೆ ಆ ತಪ್ಪು ಏನಾಗಿರ್ಬೇಕು, ರೂಲ್ಡ್ ಔಟ್ ಆಗಿ ನೀವು ಎಲ್ಲಿ ತಪ್ಪು ಮಾಡಿದಿರಿ ಅದನ್ನ ಜಾಸ್ತಿ ವರ್ಕ್ ಮಾಡ್ರಿ. ಥ್ಯಾಂಕ್ ಯು.